ಒಂದು ನಿಮಿಷ ಊಹಿಸಿಕೊಳ್ಳಿ. ಅಂದ್ರೆ ಆ, ಒಂದು ಅತಿ ಸಾಮಾನ್ಯವಾದ ನಿಶ್ಶಬ್ದವಾದ ಹಳ್ಳಿ. ಅಲ್ಲಿ ಹ್ಮ್ ಇದ್ದಕ್ಕಿದ್ದಂತೆ ಅಲ್ಲಿನ ಹುತ್ತಗಳಿಂದ ಲಕ್ಷಾಂತರ ವಿಷಸರ್ಪಗಳು ಒಂದೇ ಸಮನೆ ಹೊರಬರ್ತವೆ. ಓಹೋ. ಆಮೇಲೆ ಅವು ಬೀದಿ ಗಲ್ಲಿ ಬೇಲಿಗಳನ್ನೆಲ್ಲ ದಾಟಿ ನೇರವಾಗಿ ಆ ಊರಿನ ಜಮೀನ್ದಾರನ ಹಟ್ಟಿಗೆ ನುಗ್ಗಿ ಒಂದ್ ರೀತಿ ಬೃಹತ್ ಪ್ರವಾಹದಂತೆ ಎಲ್ಲವನ್ನೂ ಆವರಿಸಿಕೊಡುತ್ತವೆ. ಹೌದು, ಇದೊಂದು ಭಯಾನಕ ದೃಶ್ಯ ಅಲ್ವಾ? ಖಂಡಿತ. ಇದೇನೋ ಹಾಲಿವುಡ್ ಹಾರರ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಅನ್ಸಬಹುದು, ಆದ್ರೆ ಆಕ್ಚುಲಿ ಅಲ್ಲ. ದಶಕಗಳ ಕಾಲ ಮೌನವಾಗಿದ್ದ, ಶೋಷಣೆಗೆ ಒಳಗಾಗಿದ್ದ ಒಂದು ಇಡೀ ಸಮುದಾಯ. ತಮ್ಮ ಮೇಲಿನ ದಬ್ಬಾಳಿಕೆ ವಿರುದ್ಧ ತಿರುಗಿ ಬಿದ್ದಾಗುವ ಸ್ಫೋಟ ಅದು. ಕರೆಕ್ಟ್. ಆ ಸಾಮಾಜಿಕ ಸ್ಫೋಟವನ್ನು ವರ್ಣಿಸಲು ಡಾಕ್ಟರ್ ಸಿದ್ದಲಿಂಗಯ್ಯನವರು ಕಟ್ಟಿಕೊಟ್ಟ ಅದ್ಭುತ ರೂಪಕವಿದು. ಇಂದಿನ ಈ ಆಳವಾದ ವಿಶ್ಲೇಷಣಾ ಸಂವಾದಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಇಂದಿನ ಗುರಿ ಬಹಳ ಸ್ಪಷ್ಟವಾಗಿದೆ. ಅದೇನಂದ್ರೆ, ಡಾಕ್ಟರ್ ಸಿದ್ದಲಿಂಗಯ್ಯನವರ ಸಾವಿರಾರು ನದಿಗಳು ಕವಿತೆಯ ಬಗ್ಗೆ ಎಕ್ಸಾಮ್ನಲ್ಲಿ 10 ಅಂಕದ ದೀರ್ಘ ಉತ್ತರದ ಪ್ರಶ್ನೆ ಬಂದ್ರೆ, ಆ ಪೇಪರ್ ತಿದ್ದುವವರನ್ನು ಬೆರಗುಗೊಳಿಸುವಂತೆ ಉತ್ತರವನ್ನು ಹೇಗೆ ಬರೆಯಬೇಕು ಅನ್ನೋದನ್ನ ಡಿಕೋಡ್ ಮಾಡುದು. ಹೌದು, ಕೇವಲ ಮಾರ್ಕ್ಸ್ಗಾಗಿ ಮಾತ್ರವಲ್ಲ, ಸಾಹಿತ್ಯದ ಒಂದು ಶಕ್ತಿಶಾಲಿ ಅಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಕೂಡ ಇದು ಮುಖ್ಯ. ನಿಜ. 10 ಅಂಕದ ಪ್ರಶ್ನೆ ಅಂದ ತಕ್ಷಣ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದೊಂದು ರೀತಿ ಮೆಕ್ಯಾನಿಕಲ್ ಪ್ರಕ್ರಿಯೆ ಅನ್ಸ್ಬಿಡುತ್ತೆ. ಹೌದು ಹೌದು. ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ತಲೆಬರಹ ಹಾಕಿ ಅದೇ ಪುಸ್ತಕದಲ್ಲಿರುವುದನ್ನು ಹಾಗೆ ವಾಂತಿ ಮಾಡುವ ಅಭ್ಯಾಸ ಇರುತ್ತೆ. ಆದರೆ ಈ ನಿರ್ದಿಷ್ಟ ಕವಿತೆ ಇದೆಯಲ್ಲ, ಇದು ಸಾಮಾನ್ಯವಾದದ್ದಲ್ಲ. ಇದು ದಲಿತ ಮತ್ತು ಬಂಡಾಯ ಸಾಹಿತ್ಯದ ರಣಕಹಳೆ. ಈ ಕವಿತೆಯ ಉತ್ತರವನ್ನು ಬರೆಯುವಾಗ ವಿದ್ಯಾರ್ಥಿಗಳು ಆ ಬಂಡಾಯದ ಕಾವು, ಆ ಆಕ್ರೋಶ ಮತ್ತು ಕವಿತೆಯ ಹಿಂದಿರುವ ಸಾಮಾಜಿಕ ಹಿನ್ನೆಲೆಯನ್ನ ತಮ್ಮ ಬರವಣಿಗೆಯಲ್ಲಿ ತರಬೇಕಾಗತ್ತೆ. ಖಂಡಿತ. ಕವಿತೆಯ ಪದಗಳ ಹಿಂದಿರುವ ಆ ಸೂಕ್ಷ್ಮತೆಯನ್ನು ಬಿಡಿಸಿಟ್ಟಾಗ ಮಾತ್ರ ಆ ಉತ್ತರಕ್ಕೆ ನಿಜವಾದ ಜೀವ ಬರೋದು. ಒಂದ್ ನಿಮಿಷ. ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್ ಪ್ರಶ್ನೆ ಅಂದ ತಕ್ಷಣ ಉತ್ತರ ಶುರು ಮಾಡುವಾಗ ವಿದ್ಯಾರ್ಥಿಗಳು ಕವಿಯ ಪರಿಚಯ ಬರೆಯಲೇಬೇಕು ಅಂತ ಒಂದು ರೂಲ್ ಇರುತ್ತೆ ಅಲ್ವಾ? ತಾಯಿಯರ ಹೆಸರು, ಬರೆದ ಪುಸ್ತಕಗಳ ಪಟ್ಟಿ. ಅದೇ, ಒಂದು ಉದ್ದನೆಯ ಪಟ್ಟಿಯ ಬರೆದು ಪುಟ ತುಂಬಿಸ್ತಾರೆ. ಇದ್ರಿಂದ ನಿಜವಾಗಿಯೂ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಸಿಗುತ್ತಾ? ಖಂಡಿತ ಇಲ್ಲ. ಓ, ಅಂದ್ರೆ ಈ ಕವಿತೆಯ ಸಂದರ್ಭದಲ್ಲಿ ಕವಿಯ ಹಿನ್ನೆಲೆಯನ್ನು ಬರೆಯಲು ಏನಾದ್ರೂ ವಿಶೇಷವಾದ ಟ್ರಿಕ್ ಇದೆಯಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಕೇವಲ ಡೇಟಾ ಅಥವಾ ಮಾಹಿತಿಗಳನ್ನು ಲಿಸ್ಟ್ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. 10 ಅಂಕದ ಉತ್ತರದ ಆರಂಭದಲ್ಲಿ ಕವಿಯ ಪರಿಚಯ ಬರೆಯುವ ಮುಖ್ಯ ಉದ್ದೇಶನೇ ಕವಿಗೂ ಅವರು ಬರೆದ ಕೃತಿಗೂ ಇರುವ ಕನೆಕ್ಷನ್ ಅನ್ನು ಎಸ್ಟಾಬ್ಲಿಷ್ ಮಾಡುವುದು. ಓಹೋ, ಅಂದ್ರೆ ಆ ಲಿಂಕ್ ತೋರಿಸ್ಬೇಕು. ಹೌದು. ಈಗ ಡಾಕ್ಟರ್ ಸಿದ್ದಲಿಂಗಯ್ಯನವರ ವಿಚಾರಕ್ಕೆ ಬಂದ್ರೆ, ಅವರು 1954ರಲ್ಲಿ ಮಾಗಡಿಯ ಮಂಚನಬೆಲ್ಲೆಯಲ್ಲಿ ಜನಿಸಿದರು ಅಂತ ಬರೆಯೋದಕ್ಕಿಂತ ಅವರು ಬೆಳೆದು ಬಂದ ರೀತಿ ಬಹಳ ಮುಖ್ಯ. ಏನ್ ಗೊತ್ತಾ, ಅವರು ಕೇವಲ ಅಭ್ಯಾಸಕ್ಕಾಗಿ ಟೈಮ್ ಪಾಸ್ಗೆ ಕವಿತೆ ಗೀಚಿದವರಲ್ಲ. ಆಕ್ಚುಲಿ ಅವರೊಬ್ಬರ ಆಕ್ಟಿವಿಸ್ಟ್ ಕೂಡ ಆಗಿದ್ರು ಅಲ್ವಾ? ಖಂಡಿತ. ಅವರು ದಲಿತ್ ಸಂಘರ್ಷ ಸಮಿತಿ ಅಂದ್ರೆ DSSನ ಸಂಸ್ಥಾಪಕರಲ್ಲಿ ಪ್ರಮುಖರಾಗಿದ್ರು. ರಸ್ತೆಗಿಳಿದು ಹೋರಾಟ ಮಾಡಿದವರವರು. ವಾವ್. ಈ ಹೋರಾಟದ ಹಿನ್ನೆಲೆಯನ್ನೇ ಅವರು ಸಾಹಿತ್ಯದೊಳಗೆ ತಂದ್ರು ಎನ್ನುವುದನ್ನ ಆ ಉತ್ತರದ ಆರಂಭದಲ್ಲೇ ಸ್ಪಷ್ಟಪಡಿಸಬೇಕು. ಅಂದ್ರೆ ಒಂದು ರೀತಿ ಭೂಮಿಯ ಆಳದಲ್ಲಿ ಶತಮಾನಗಳಿಂದ ಒತ್ತಡ ಕಟ್ಟಿಕೊಳ್ಳುವ ಆ ಟೆಕ್ಟಾನಿಕ್ ಪ್ಲೇಟ್ಗಳು ಒಮ್ಮೆಗೆ ಜಾರಿದಾಗ ಆಗುವ ಪ್ರಬಲ ಭೂಕಂಪನದ ಹಾಗೆ. ಹೌದು ಹೌದು, ಸರಿಯಾದ ಉಪಮೆ ಇದು. ಸಮಾಜದ ತಳಮಟ್ಟದಲ್ಲಿ ದಶಕಗಳಿಂದ ಅಡಗಿದ್ದ ನೋವನ್ನ ಅವರು ತಮ್ಮ ಅಕ್ಷರಗಳ ಮೂಲಕ ಸ್ಫೋಟಿಸಿದ್ರು ಅಂತ ಹೇಳಬಹುದಾ? ಖಂಡಿತವಾಗಿ ಹೇಳಬಹುದು. ಆಮೇಲೆ ಈ ಹೋರಾಟದ ಜೊತೆಗೆ ಅವರ ಶೈಕ್ಷಣಿಕ ಹಿನ್ನೆಲೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ ಅಂತ ನಾನೆಲ್ಲೋ ಓದಿದ್ದೆ. ಅವರ PhD ವಿಷಯದ ಬಗ್ಗೆ ಎಕ್ಸಾಮ್ನಲ್ಲಿ ಪ್ರಸ್ತಾಪಿಸಿದ್ರೆ ಉತ್ತರಕ್ಕೆ ಇನ್ನೂ ಸ್ವಲ್ಪ ತೂಕ ಬರುತ್ತೆ ಅಲ್ವಾ? ಹೌದು. ಅವರು ಪ್ರೊಫೆಸರ್ GS ಶಿವರುದ್ರಪ್ಪನವರ ಮಾರ್ಗದರ್ಶನದಲ್ಲಿ ಗ್ರಾಮ ದೇವತೆಗಳು ಎಂಬ ವಿಷಯದ ಮೇಲೆ PhD ಮಾಡಿದ್ರು. ಓ, ಗ್ರಾಮ ದೇವತೆಗಳು. ಈ ವಿಷಯ ಯಾಕೆ ಇಷ್ಟು ಮುಖ್ಯ ಗೊತ್ತೇ? ಅಲ್ಲಿವರೆಗೂ ಸಾಹಿತ್ಯ ಮತ್ತು ಸಂಶೋಧನೆಯಲ್ಲಿ ಹೆಚ್ಚಾಗಿ ವೈದಿಕ ಅಥವಾ ಮೇಲ್ವರ್ಗದ ದೇವರ ಬಗ್ಗೆ ಚರ್ಚೆಯಾಗುತ್ತಿತ್ತು. ಹೌದಲ್ವಾ? ಅದು ನಿಜ. ಆದರೆ ಸಿದ್ದಲಿಂಗಯ್ಯನವರು ಏನ್ ಮಾಡಿದ್ರು ಅಂದ್ರೆ, ಹಳ್ಳಿಗಳ ಮೂಲೆಗಳಲ್ಲಿರುವ ದೀನದಲಿತರ, ಶೋಷಿತರ ಆ ಗ್ರಾಮ ದೇವತೆಗಳನ್ನು ಅಕಾಡೆಮಿಕ್ ವಲಯದ ಅಂದ್ರೆ ಶೈಕ್ಷಣಿಕ ವಲಯದ ಮುಖ್ಯ ಭೂಮಿಗೆಗೆ ತಂದ್ರು. ವಾವ್, ಇದನ್ನೇ ಅಲ್ವಾ ನಾವು ಆ ಚೆರಿ ಆನ್ ದ ಕೇಕ್ ಅನ್ನೋದು? ಹೌದು. ಈ ಅಂಶವನ್ನು ವಿದ್ಯಾರ್ಥಿ ತನ್ನ ಉತ್ತರದಲ್ಲಿ ಸೇರಿಸಿದರೆ ಮೌಲ್ಯಮಾಪಕರಿಗೆ ವಿದ್ಯಾರ್ಥಿಯ ಆಳವಾದ ಅಧ್ಯಯನದ ಬಗ್ಗೆ ತಕ್ಷಣವೇ ಗೊತ್ತಾಗಿಬಿಡುತ್ತೆ. ಕರೆಕ್ಟ್.
ಕೇವಲ ಹೊಲೆಮಾದಿಗರ ಹಾಡು, ಕಪ್ಪುಕಡಿನ ಹಾಡು ಅನ್ನೋ ಕವನ ಸಂಕಲನಗಳು ಅಥವಾ ಊರುಕೇರಿಯಂತಹ ಆತ್ಮಕಥೆಯನ್ನ ಬರೆದ್ರು ಅಂತ ಲಿಸ್ಟ್ ಮಾಡೋದ್ರ ಬದಲು ಅವರ ಸಾಹಿತ್ಯ ಹೇಗೆ ಸಮಾಜದ ತಳವರ್ಗದ ಧ್ವನಿಯಾಗಿತ್ತು ಅಂತ ಬರೆಯೋದು ಅಸಲಿ ಟ್ರಿಕ್ ಅಂತಾಯ್ತು. ಖಂಡಿತ. ಆ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡ್ಮೇಲೆ ಈ ಸಾವಿರಾರು ನದಿಗಳು ಕವಿತೆ ಯಾಕೆ ಅಷ್ಟೊಂದು ಪ್ರಬಲವಾಗಿ ಹೊರಹೊಮ್ಮಿತು ಅನ್ನೋದು ಈಗ ಸ್ಪಷ್ಟವಾಗುತ್ತೆ. ಹೌದು. ಆದ್ರೆ ಏನ್ ಗೊತ್ತಾ, ಸಾಧಾರಣವಾಗಿ ಕಾವ್ಯ ಅಥವಾ ಕವಿತೆ ಅಂದ ತಕ್ಷಣ ನಮ್ಗೆಲ್ರಿಗೂ ಪ್ರಕೃತಿ ಸೌಂದರ್ಯ, ಚಂದ್ರ ಅಥವಾ ಪ್ರೇಮ ಇಂಥವು ನೆನ್ಪಾಗುತ್ತೆ. ಸಹಜ ಅದು. ಆದ್ರೆ ಈ ಕವಿತೆ ಅದಕ್ಕೆ ತದ್ವಿರುದ್ಧವಾಗಿದೆ. 1979ರಲ್ಲಿ ಪ್ರಕಟವಾದ ಈ ಕವಿತೆ ಇಷ್ಟು ನೇರವಾಗಿ ಮತ್ತು ತೀಕ್ಷ್ಣವಾಗಿರಲು ನಿರ್ದಿಷ್ಟವಾದ ಕಾರಣಗಳೇನಾದ್ರೂ ಇವ್ಯಾ? ನಾವು ಆ ಕಾಲಘಟ್ಟವನ್ನು ಗಮನಿಸಬೇಕು. 70ರ ದಶಕದ ಕೊನೆಯ ಭಾಗ ಕರ್ನಾಟಕದಲ್ಲಿ ಬಂಡಾಯ ಸಾಹಿತ್ಯದ ಅಲೆ ಇದ್ದಿದ್ದ ಸಮಯ ಅದು. ಓಹೋ, ಬಂಡಾಯ ಸಾಹಿತ್ಯ. ಹೌದು. ಕಾವ್ಯವೆಂದರೆ ಕೇವಲ ಹೂವು, ಪ್ರಕೃತಿ ಮತ್ತು ಪ್ರೇಮದ ವರ್ಣನೆಗಷ್ಟೇ ಸೀಮಿತವಲ್ಲ. ಸಮಾಜದಲ್ಲಿ ಬೆಂಕಿ ಬಿದ್ದಿರುವಾಗ ಕವಿ ಕೇವಲ ಸೌಂದರ್ಯವನ್ನು ಆರಾಧಿಸುತ್ತಾ ಕೂರಲು ಸಾಧ್ಯವಿಲ್ಲ ಎನ್ನುವ ಬಲವಾದ ನಿಲುವು ಆ ಬಂಡಾಯ ಸಾಹಿತ್ಯದ್ದಾಗಿತ್ತು. ಅಂದ್ರೆ ಕಲೆ ಕಲೆಗಾಗಿಯಲ್ಲ, ಕಲೆ ಸಮಾಜಕ್ಕಾಗಿ ಅನ್ನೋ ತತ್ವ ಅಲ್ವಾ? ಎಕ್ಸಾಕ್ಟ್ಲಿ. ಕಲೆ ಸಮಾಜಕ್ಕಾಗಿ. ಈ ಕವಿತೆ ಆ ಬಂಡಾಯ ಸಾಹಿತ್ಯದ ಸ್ಪಷ್ಟ ಪ್ರತೀಕ. ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿಡಲ್ಪಟ್ಟ ಸಮುದಾಯದ ಸಂಕಟವನ್ನ ಮತ್ತು ಮುಖ್ಯವಾಗಿ ಯಜಮಾನ ಸಂಸ್ಕೃತಿಯ ವಿರುದ್ಧದ ಆಕ್ರೋಶವನ್ನ ಇದು ಅಭಿವ್ಯಕ್ತಿಸುತ್ತೆ. ಇಲ್ಲಿ ನೀವು ಯಜಮಾನ ಸಂಸ್ಕೃತಿ ಅನ್ನೋ ಪದ ಬಳಸಿದ್ರಿ. ಹೌದು. ಈ ಪದವನ್ನ ಪರೀಕ್ಷೆಯಲ್ಲಿ ಬರೆಯೋದು ಬಹಳ ಮುಖ್ಯ ಅಂತ ನನಗೂ ಅನ್ಸತ್ತೆ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಲು ಸ್ವಲ್ಪ ಸಿಂಪಲ್ ಮಾಡೋಣ. ಹೇಳಿ. ಯಜಮಾನ ಸಂಸ್ಕೃತಿ ಅಂದ್ರೆ ಕೇವಲ ಹಣ ಇರುವ ಶ್ರೀಮಂತರು ಅಂತಾನ, ಅಥವಾ ಇದಕ್ಕೇನಾದ್ರೂ ವಿಶಾಲವಾದ ಅರ್ಥ ಇದೆಯಾ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಯಜಮಾನ ಸಂಸ್ಕೃತಿ ಅಂದ್ರೆ ಕೇವಲ ಹಣ ಇರುವವನು ಅಥವಾ ಶ್ರೀಮಂತ ಅಂತಲ್ಲ. ಅದೊಂದು ವ್ಯವಸ್ಥಿತವಾದ ಶೋಷಣೆಯ ಮಾದರಿ. ಅಂದ್ರೆ ಸಿಸ್ಟಮಿಕ್ ಅಪ್ರೆಷನ್ ಅಂತಾರಲ್ಲ ಹಾಗೆ. ಯಾರು ಏನು ಉಡಬೇಕು, ಎಲ್ಲಿ ಕೂರಬೇಕು, ಯಾರಿಗೆ ಶಿಕ್ಷಣ ಸಿಗಬೇಕು, ಯಾರು ಯಾವ ಕೆಲಸ ಮಾಡಬೇಕು ಅಂತ ಮೇಲ್ವರ್ಗದವರು ತಲತಲಾಂತರದಿಂದ ನಿರ್ಧರಿಸಿಕೊಂಡು ಬಂದಿದ್ದರಲ್ಲ, ಆ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ದಬ್ಬಾಳಿಕೆಯನ್ನು ಯಜಮಾನ ಸಂಸ್ಕೃತಿ ಅಂತ ಕರೆಯಲಾಗುತ್ತೆ. ಅಸ್ಪೃಶ್ಯತೆ ಮತ್ತು ಅಸಮಾನತೆ ಈ ಸಂಸ್ಕೃತಿಯ ಪ್ರಮುಖ ಅಸ್ತ್ರಗಳಾಗಿದ್ವು ಅಲ್ವಾ? ಈ ಬಂಡಾಯ ಸಾಹಿತ್ಯ ಮತ್ತು ಯಜಮಾನ ಸಂಸ್ಕೃತಿಯ ವಿರುದ್ಧದ ತಿರುಗಿ ಬೀಳುವಿಕೆಯನ್ನು ಕಡ್ಡಾಯವಾಗಿ ವಿವರಿಸಲೇಬೇಕು. ಕರೆಕ್ಟ್. ಇಂಥ ಪದಬಳಕೆಯಿಂದ ಖಂಡಿತವಾಗಿಯೂ ಆ ಉತ್ತರಕ್ಕೆ ಒಂದು ಅಕಾಡೆಮಿಕ್ ತೂಕ ಬರುತ್ತೆ. ಹೌದು. ಓಕೆ, ಈಗ ನಾವು ಕವಿತೆಯ ಒಳ ಹೋಗೋಣ. ಇದು ಉತ್ತರದ ಅತ್ಯಂತ ಮುಖ್ಯವಾದ ಘಟ್ಟ. ಕವಿತೆಯ ಸಾರಾಂಶವನ್ನು ವಿವರಿಸುವಾಗ ಕವಿ ಬಳಸಿರುವ ದೃಶ್ಯಗಳು ಮತ್ತು ರೂಪಕಗಳು ಅಂದ್ರೆ ಆ ಮೆಟಫರ್ಗಳು ಅದೆಷ್ಟು ಅದ್ಭುತವಾಗಿವೆ ಅಂದ್ರೆ ಓದುತ್ತಿದ್ರೆ ಕಣ್ಮುನ್ನೆ ಒಂದು ಬೃಹತ್ ಕ್ರಾಂತಿಯ ದೃಶ್ಯವೇ ಅನಾವರಣಗೊಳ್ಳುತ್ತೆ. ಹೌದು, ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತೆ. ಆ ಕವಿತೆಯ ಸಾಲುಗಳು ಹೀಗಿವೆ. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದ್ರು, ಕಪ್ಪು ಮುಖ, ಬೆಳ್ಳಗಡ್ಡ, ಉರಿಯುವ ಕಣ್ಣುಗಳು. ಈ ಸಾಲುಗಳನ್ನ ಎಕ್ಸಾಮ್ನಲ್ಲಿ ಹೇಗೆ ವಿಶ್ಲೇಷಣೆ ಮಾಡಬೇಕು? ಈ ಬೆಟ್ಟದ ರೂಪಕವನ್ನೇ ಯಾಕೆ ಬಳಸಿದ್ದಾರೆ? ಕವಿ ಇಲ್ಲಿ ತನ್ನ ಜನ ಅಂದ್ರೆ ಆ ಶೋಷಿತ ಸಮುದಾಯವನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಚಿತ್ರಿಸಿದ್ದಾರೆ. ಶತಮಾನಗಳಿಂದ ಚೆದುರಿ ಹೋಗಿದ್ದ, ಊರ ಹೊರಗೆ ಹಂಚಿ ಹೋಗಿದ್ದ ಆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇಂದು ಒಗ್ಗೂಡಿ ಒಂದು ಬೃಹತ್ ಬೆಟ್ಟವಾಗಿದೆ ಎನ್ನುತ್ತಿದ್ದಾರೆ. ಬೆಟ್ಟ ಎನ್ನುವುದು ಅಚಲವಾದ, ಯಾರ ಮುಂದೆಯೂ ಬಗ್ಗದ ಮತ್ತು ಸುಲಭವಾಗಿ ಕದಲಿಸಲಾಗದ ಒಂದು ಬೃಹತ್ ಶಕ್ತಿಯ ಸಂಕೇತ ಅಲ್ವಾ? ಕರೆಕ್ಟ್. ಒಗ್ಗಟ್ಟಿನ ಶಕ್ತಿಯದು. ಹೌದು. ಆಮೇಲೆ ಆ ಜನರ ದೈಹಿಕ ವರ್ಣನೆ ಕೂಡ ಅಷ್ಟೇ ಮಾರ್ಮಿಕವಾಗಿದೆ. ಕಪ್ಪು ಮುಖ, ಬೆಳ್ಳಗಡ್ಡ. ಇದು ಅವರು ಬಿಸಿಲಿನಲ್ಲಿ ಬೆವರಿ ದುಡಿದ ಶ್ರಮದ ಸಂಕೇತ ಮತ್ತು ಅವರ ದೀರ್ಘಕಾಲದ ಅನುಭವದ ಸಂಕೇತ ಕೂಡ. ಆದರೆ ಇಲ್ಲಿ ಅತ್ಯಂತ ಪ್ರಬಲವಾದ ಸಾಲು ಎಂದರೆ ಉರಿಯುವ ಕಣ್ಣುಗಳು. ಹೌದು, ಅವರ ಮುಖ ಕಪ್ಪಾಗಿರಬಹುದು, ಆದರೆ ಅವರ ಕಣ್ಣುಗಳಲ್ಲಿನ ಆ ಉರಿ ಇದೆಯಲ್ಲ, ಅದು ಹಗಲು ರಾತ್ರಿಯನ್ನು ಸೀಳುವಷ್ಟಿದೆ. ಆ ಕಣ್ಣುಗಳಿನ ಬೆಂಕಿ ದಶಕಗಳ ಕೋಪದ ಜ್ವಾಲೆ. ವಾವ್! ಇದನ್ನ ಕೇಳ್ತಾ ಇದ್ರೆ ಆ ದೃಶ್ಯ ನಿಜಕ್ಕೂ ಕಣ್ಣಿಗೆ ಕಟ್ಟಿದಂತಾಗುತ್ತಿದೆ. ಹೌದು. ಆಮೇಲೆ ಮುನ್ನೆ ಬರುವ ಸಾಲುಗಳು ಇನ್ನಷ್ಟು ಕುತೂಹಲಕಾರಿಯಾಗಿವೆ. ಕಂಬಳಿಗಳು ಕೊರಗಿದವು, ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇಲ್ಲಿ ನನಗೊಂದು ಗೊಂದಲವಿದೆ. ಕಂಬಳಿ ಅಂದ್ರೆ ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಹೊದ್ದುಕೊಳ್ಳುವ ಬೆಚ್ಚಗಿನ ಮೃದುವಾದ ವಸ್ತ್ರ ಅಲ್ವಾ? ಹೌದು. ಆದ್ರೆ ಈ ಕವಿತೆಯಲ್ಲಿ ಆ ಕಂಬಳಿಗಳು ರೊಚ್ಚಿಗೆದ್ದಿವೆ ಅಂತ ಕವಿ ಹೇಳ್ತಾ ಇದ್ದಾರೆ.
ಆ ಕಂಬಳಿಗೂ ಈ ಬಂಡಾಯಕ್ಕೂ ಏನ್ ಸಂಬಂಧ? ಆ ಇದು ಸಿದ್ಧಲಿಂಗಯ್ಯನವರ ಪ್ರತಿಭೆಗೆ ಬಹುದೊಡ್ಡ ಸಾಕ್ಷಿ. ಇಲ್ಲಿ ಕಂಬಳಿ ಎನ್ನುವುದು ಕೇವಲ ಚಳಿಗೆ ಹೊದ್ದುಕೊಳ್ಳುವ ವಸ್ತ್ರವಲ್ಲ. ಮತ್ತೆ ಕರ್ನಾಟಕದ ಸಂದರ್ಭದಲ್ಲಿ ಕಂಬಳಿ ಎನ್ನುವುದು ರೈತರ, ಕುರಿಗಾಯಿಗಳ, ಕೂಲಿ ಕಾರ್ಮಿಕರ ಮತ್ತು ಒಟ್ಟಾರೆ ಶ್ರಮಜೀವಿಗಳ ಬಹುದೊಡ್ಡ ಸಂಕೇತ. ಓಹೋ, ಸಿಂಬಲ್ ಆಫ್ ದ ವರ್ಕಿಂಗ್ ಕ್ಲಾಸ್. ಎಕ್ಸಾಕ್ಟ್ಲಿ. ಶೋಷಕ ವರ್ಗದವರು ರೇಷ್ಮೆ ಅಥವಾ ನಯವಾದ ಬಟ್ಟೆಗಳನ್ನು ಧರಿಸಿದರೆ ಈ ಶ್ರಮಜೀವಿಗಳ ಬೆಂಗಾವಲಾಗಿ ನಿಲ್ಲುವುದು ಇದೇ ಒರಟಾದ ಕಂಬಳಿ. ಮಳೆ, ಚಳಿ, ಬಿಸಿಲು ಎಲ್ಲವನ್ನೂ ಎದುರಿಸುವ ಕಂಬಳಿ ಅದು. ಹೌದು. ಆ ಕಂಬಳಿಯೊಳಗೆ ಇಷ್ಟು ದಿನ ಅಡಗಿದ್ದ ಮೌನ, ಆ ನೋವು ಮತ್ತು ಚಳಿ ಈಗ ರೊಚ್ಚಿಗೆದ್ದಿದೆ. ವಾವ್! ಆ ಸಾಮಾನ್ಯ ಶ್ರಮಜೀವಿಗಳೆಲ್ಲ ಒಂದಾಗಿ ರೊಚ್ಚಿಗೆದ್ದು ನಿಂತಾಗ ಅವರು ಹಾಕುವ ಹೆಜ್ಜೆಗೆ ಆ ಭೂಮಿಯ ನಡುಗುವಂತಿದೆ. ಅದೊಂದು ಭೂಕಂಪನದಂತೆ ಭಾಸವಾಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಅದ್ಭುತ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಈ ಕಂಬಳಿಯ ಸಂಕೇತವನ್ನು ಇದೇ ರೀತಿ ವಿವರಿಸಿದ್ರೆ ಅದೊಂದು ಅತ್ಯುತ್ತಮವಾದ ಉತ್ತರವಾಗುತ್ತೆ. ಓಹೋ, ಈಗ ಅರ್ಥವಾಯ್ತು. ಆ ಕಂಬಳಿಯ ಹಿಂದಿರುವ ಆ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮ ನಿಜಕ್ಕೂ ಬೆರಗುಗೊಳಿಸುತ್ತೆ. ಖಂಡಿತ. ಆಮೇಲೆ ಬರುವ ಇನ್ನೊಂದು ದೃಶ್ಯ ಅಂತೂ ನನಗಂತೂ ಫೇವ್ರೆಟ್. ಇರುವೆಗಳಂತೆ ಹರಿವ ಸಾಲು ಹುಲಿಸಿಂಹದ ಧನಿಗಳು. ಆಹಾ, ಅದ್ಭುತ ಸಾಲುಗಳಿವು. ನೋಡಿ, ಇರುವೆಗಳು ಸಾಲು ಸಾಲಾಗಿ ಹೋಗೋದನ್ನ ನಾವು ನೋಡಿದೀವಿ. ಅವುಗಳಲ್ಲಿ ಅದ್ಭುತವಾದ ಶಿಸ್ತು ಇರುತ್ತೆ, ಒಗ್ಗಟ್ಟಿರುತ್ತೆ. ಎಷ್ಟೇ ದೊಡ್ಡ ಅಡಚಣೆ ಬಂದ್ರೂ ದಾಟ್ಕೊಂಡು ಹೋಗ್ತವೆ. ಹೌದು. ಆದ್ರೆ ಅವುಗಳಿಗೆ ಧ್ವನಿ ಇರಲ್ಲ. ದೇ ಆರ್ ವಾಯ್ಸ್ಲೆಸ್. ಇನ್ನೊಂದೆಡೆ ಹುಲಿ ಅಥವಾ ಸಿಂಹಕ್ಕೆ ಇಡೀ ಕಾಡನ್ನೇ ನಡುಗಿಸುವ ಧ್ವನಿ ಇರುತ್ತೆ. ಕರೆಕ್ಟ್. ಆದ್ರೆ ಆ ಹುಲಿ ಸಿಂಹಗಳು ಗುಂಪಿನಲ್ಲಿ ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬರೋದಿಲ್ಲ. ಕವಿ ಇಲ್ಲಿ ಇವೆರಡನ್ನೂ ಒಟ್ಟಿಗೆ ಸೇರ್ಸಿದ್ದಾರಲ್ಲ. ಆ ಧ್ವನಿ ಇಲ್ಲದ ಲಕ್ಷಾಂತರ ಇರುವೆಗಳಿಗೆ ಈಗ ಸಿಂಹದ ಗರ್ಜನೆ ಸಿಕ್ಕರೆ ಹೇಗಿರುತ್ತೆ ಅನ್ನೋ ಕಲ್ಪನೆಯೇ ರೋಮಾಂಚನಕಾರಿಯಾಗಿದೆ. ವಾವ್! ನಿಮ್ಮ ಈ ವಿಶ್ಲೇಷಣೆ ಅತ್ಯದ್ಭುತವಾಗಿದೆ. ಇದೇ ನಿಖರವಾದ ಅರ್ಥವನ್ನು ಕವಿಯಲ್ಲಿ ಧ್ವನಿಸುತ್ತಿರುವುದು. ದಶಕಗಳಿಂದ ಈ ಶೋಷಿತ ವರ್ಗವನ್ನು ಕೇವಲ ಆ ಇರುವೆಗಳಂತೆ ತುಳಿಯಲಾಗುತ್ತಿತ್ತು. ಅವರ ಸಂಖ್ಯೆ ದೊಡ್ಡದಿದ್ರೂ ಅವರಿಗೆ ತಮ್ಮದೇ ಆದ ಧ್ವನಿಯೇ ಇರಲಿಲ್ಲ. ಹೌದು. ಆದರೆ ಇಂದು ಆ ಶಿಸ್ತಿನಿಂದ ಹರಿದು ಬರುತ್ತಿರುವ ಇರುವೆಗಳ ಬೃಹತ್ ಸಾಲಿಗೆ ಹುಲಿ ಸಿಂಹಗಳ ಗರ್ಜನೆ ಬಂದಿದೆ. ಇದು ಅವರಲ್ಲಿ ದಶಕಗಳಿಂದ ಅಡಗಿದ್ದ, ಈಗ ಸ್ಫೋಟಗೊಳ್ಳುತ್ತಿರುವ ಕೋಪವನ್ನು ಪ್ರತಿಬಿಂಬಿಸುತ್ತೆ. ಅಂದ್ರೆ ಅವರು ಆ ಯಜಮಾನ ಸಂಸ್ಕೃತಿಯ ಅಸಮಾನತೆಗೆ ಧಿಕ್ಕಾರ ಕೂಗುತ್ತಿದ್ದಾರೆ. ಹೌದು. ವಿದ್ಯಾರ್ಥಿಗಳು ಈ ಇರುವೆ ಮತ್ತು ಹುಲಿ ಸಿಂಹಗಳ ವಿರೋಧಾಭಾಸದ ಅಂದ್ರೆ ಆ ಕಾಂಟ್ರಾಸ್ಟ್ನ ರೂಪಕವನ್ನು ಇದೇ ರೀತಿಯಲ್ಲಿ ಬಿಡಿಸಿ ಬರೆದರೆ ಮೌಲ್ಯಮಾಪಕರು ಖಂಡಿತವಾಗಿಯೂ ಪೂರ್ಣ ಅಂಕಗಳನ್ನು ಕೊಡುತ್ತಾರೆ. ಕರೆಕ್ಟ್. ಇದಾದ ನಂತರ ನಾವು ಸಂವಾದದ ಆರಂಭದಲ್ಲಿ ಪ್ರಸ್ತಾಪಿಸಿದ ಆ ಹಾವುಗಳ ರೂಪಕ ಬರುತ್ತೆ. ಲಕ್ಷಾಂತರ ನಾಗರುಗಳು ಹುತ್ತಬಿಟ್ಟು ಬಂದಂತೆ ಆ ಕತ್ತಲೆಯ ಹುತ್ತದಲ್ಲಿ ಬಂದಿಯಾಗಿದ್ದ ಹಾವುಗಳು ಒಮ್ಮೆಲೆ ಹೊರಬಂದು ಎಲ್ಲೆಡೆಯೂ ಆವರಿಸಿಕೊಳ್ತವೆ. ಹೌದು. ಅವು ಬೀದಿ, ಗಲ್ಲಿ, ಬೇಲಿಯ ಮರೆಯನ್ನು ದಾಟಿ ನೇರವಾಗಿ ಆ ಶೋಷಕನ ಕೇಂದ್ರಸ್ಥಾನವಾದ ಯಜಮಾನನ ಹಟ್ಟಿಗೆ ನುಗ್ಗುತ್ತವೆ. ಆಮೇಲೆ ಎಲ್ಲೆಡೆಯೂ ಈ ಜನ ನೀರಿನಂತೆ ಆವರಿಸಿಕೊಳ್ಳುತ್ತಾರೆ ಅನ್ನೋ ವರ್ಣನೆ ಇದೆ. ನೀರಿಗೆ ಯಾವುದೇ ಭೇದಭಾವ ಇಲ್ಲ ಅಲ್ವಾ? ಅದು ಅರಮನೆಯಾದ್ರೂ ಸರಿ, ಗುಡಿಸಲಾದ್ರೂ ಸರಿ. ಹೌದು ಹೌದು. ಪ್ರವಾಹ ಬಂದಾಗ ಅದು ಎಲ್ಲವನ್ನೂ ಸಮಾನವಾಗಿ ಆವರಿಸಿಕೊಡುತ್ತೆ. ಖಂಡಿತ. ಆ ನೀರಿನ ರೂಪಕ ಆಂದೋಲನದ ವ್ಯಾಪಕತೆಯನ್ನು ಸೂಚಿಸುತ್ತೆ. ಈ ಜನ ಶೋಷಕರ ಪ್ರತಿಯೊಂದು ಭದ್ರಕೋಟೆಗಳನ್ನು ಭೇದಿಸಿ ಒಳನುಗ್ಗುತ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಪರೀಕ್ಷೆಯಲ್ಲಿ ಈ ಭಾಗವನ್ನು ಬರೆಯುವಾಗ ವಿದ್ಯಾರ್ಥಿಗಳು ಕೇವಲ ಆ ಕವಿತೆಯ ಸಾಲುಗಳನ್ನು ಮಾತ್ರ ಬರಿಬಾರದು. ಮತ್ತೆ ಹೇಗೆ ಬರಿಬೇಕು? ಈ 5 ಮುಖ್ಯ ರೂಪಕಗಳನ್ನು ಬೆಟ್ಟ, ಕಂಬಳಿ, ಇರುವೆ, ಸಿಂಹ ಮತ್ತು ಹುತ್ತುಬಿಟ್ಟು ಬಂದ ನಾಗರಹಾವು ಇವುಗಳನ್ನು ಸ್ಪಷ್ಟವಾಗಿ ಪಟ್ಟಿ ಮಾಡಿ ಪ್ರತಿಯೊಂದರ ಹಿಂದಿನ ಆ ಸಾಮಾಜಿಕ ಅರ್ಥವನ್ನು ಅಂದ್ರೆ ನಾವಿಲ್ಲಿವರೆಗೆ ಚರ್ಚಿಸಿದ ಆಯಾಮಗಳನ್ನು ವಿವರಿಸಬೇಕು. ಇದು ಉತ್ತರದ ಮುಖ್ಯ ಭಾಗದ ತೂಕವನ್ನು ಹೆಚ್ಚಿಸುತ್ತೆ. ಓಕೆ, ಈಗ ನಾವು ಒಂದು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ಹೇಳಿ. ಈ ಬೃಹತ್ ಸಿಂಹದಂತೆ ಗರ್ಜಿಸುತ್ತಿರುವ, ನಾಗರಹಾವುಗಳಂತೆ ಆವರಿಸುತ್ತಿರುವ ಶೋಷಿತರ ಸಮೂಹ ಸಾಂಪ್ರದಾಯಿಕ ಶೋಷಕರನ್ನು ಮುಖಾಮುಖಿಯಾದಾಗ ಏನಾಗ್ತದೆ? ಹೌದು, ಇದು ಬಹಳ ಮುಖ್ಯ. ಇದು ಆ ಉತ್ತರದ ಕೊನೆಯ ಭಾಗ ಅಥವಾ ಮುಕ್ತಾಯದ ಹಂತದ ವಿಶ್ಲೇಷಣೆ. ನನಗೆ ಕಾಡುತ್ತಿರುವ ದೊಡ್ಡ ಪ್ರಶ್ನೆಯಂದ್ರೆ, ಶೋಷಕರ ಬಳಿ ಅಧಿಕಾರವಿದೆ. ಖಂಡಿತ. ಅವರ ರಕ್ಷಣೆಗೆ ಪೊಲೀಸರಿದ್ದಾರೆ, ಕೈಯಲ್ಲಿ ಕತ್ತಿ, ಬಂದೂಕುಗಳಿವೆ, ಮತ್ತು ಮುಖ್ಯವಾಗಿ
ಈ ಅಸಮಾನತೆಯನ್ನು ವ್ಯವಸ್ಥಿತವಾಗಿ ಸಮರ್ಥಿಸಿಕೊಳ್ಳುವ ಹಳೆಯ ವೇದ ಶಾಸ್ತ್ರ ಪುರಾಣಗಳ ಬಹುದೊಡ್ಡ ಬೆಂಬಲವಿದೆ. ಹೌದು, ಅದೊಂದು ದೊಡ್ಡ ಸಿಸ್ಟಮ್. ಆದ್ರೆ ಈ ಶೋಷಿತರ ಬಳಿ ಇರೋದು ಕೇವಲ ಅವರ ಧ್ವನಿ ಮತ್ತು ಒಗ್ಗಟ್ಟು ಮಾತ್ರ. ಇಷ್ಟಾಗಿಯೂ ಎಲ್ಲಿಯೂ ಯಾವುದೇ ರಕ್ತಪಾತದ ಅಥವಾ ಹಿಂಸೆಯ ನೇರ ವರ್ಣನೆ ಇಲ್ಲದೆ ಕವಿ ಶೋಷಿತರ ವಿಜಯವನ್ನು ಹೇಗೆ ಚಿತ್ರಿಸಿದ್ದಾರೆ? ಇದು ಬಂಡಾಯ ಸಾಹಿತ್ಯದ ಒಂದು ವಿಶಿಷ್ಟವಾದ ಮುಖ. ಕವಿ ಇಲ್ಲಿ ಯಾವುದೇ ಕತ್ತಿ ಗುರಾಣಿಗಳ ಕಾಳಗವನ್ನಾಗಲಿ ಅಥವಾ ರಕ್ತಪಾತವನ್ನಾಗಲಿ ಸಂಭ್ರಮಿಸುತ್ತಿಲ್ಲ. ಅದು ಗಮನಿಸಬೇಕಾದ ಅಂಶ. ಬದಲಾಗಿ ಶೋಷಕರ ನೈತಿಕ ಪತನವನ್ನು ಮತ್ತು ಒಂದು ಹಳೆಯ ವ್ಯವಸ್ಥೆಯ ಕುಸಿತವನ್ನು ಅವರು ಬಹಳ ಮಾರ್ಮಿಕವಾಗಿ ಚಿತ್ರಿಸುತ್ತಿದ್ದಾರೆ. ಹೇಗೆ? ಕವಿತೆಯ ಸಾಲುಗಳನ್ನು ಗಮನಿಸಿ. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ಧ್ವನಿ ಇಂಗಿತು. ವಾವ್! ಅಂದ್ರೆ ಇಷ್ಟು ದಿನ ಅಧಿಕಾರ ಚಲಾಯಿಸುತ್ತಿದ್ದವರು ದೀನ ದಲಿತರು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿದ ತಕ್ಷಣವೇ ಮೂಕವಿಸ್ಮಿತರಾಗ್ತಾರೆ. ಓ, ಸತ್ಯದ ಧ್ವನಿ ಮುಂದೆ ಆ ಅಹಂಕಾರದ ಧ್ವನಿ ಅಡಗಿ ಹೋಗುತ್ತೆ ಅಂತ. ಹೌದು, ಆ ಒಗ್ಗಟ್ಟಿನ ಶಕ್ತಿಯ ಮುಂದೆ ಶೋಷಕರು ನಿಸ್ತೇಜರಾಗ್ತಾರೆ. ಅದ್ಭುತ. ಹಾಗಾದ್ರೆ ಆ ಪೊಲೀಸರು, ಬಂದೂಕುಗಳು ಮತ್ತು ಪುರಾಣಗಳ ಕಥೆ ಏನಾಯ್ತು? ಅವುಗಳನ್ನ ಕವಿ ಹೇಗೆ ಎದುರಿಸ್ತಾರೆ? ಅಲ್ಲೇ ಇರುವುದು ಕವಿಯ ಅತ್ಯುನ್ನತ ಕಲ್ಪನಾಶಕ್ತಿ. ಕವಿ ಹೇಳ್ತಾರೆ, ಶೋಷಣೆಯನ್ನ ಕಾಪಾಡುತ್ತಿದ್ದ ಆ ಪೊಲೀಸ್ ದೊನ್ನೆಗಳು, ಏಜೆಂಟ್ರ ಕತ್ತಿಗಳು, ಆಮೇಲೆ ಅಸಮಾನತೆಯನ್ನ ಬೋಧಿಸುತ್ತಿದ್ದ ವೇದಶಾಸ್ತ್ರ ಪುರಾಣಗಳು, ಬಂದೂಕಿನ ಗುಡಾಣಗಳು, ಇವೆಲ್ಲವೂ ಗಾಳಿಗೆ ಒಣಗಿದ ತರಗೆಲೆಗಳಂತೆ ತೇಲಿ ತೇಲಿ ಹೋಗ್ತವೆ. ಒಣಗಿದ ತರಗೆಲೆಗಳು, ಡ್ರೈ ಲೀವ್ಸ್. ಹೌದು, ಒಣಗಿದ ತರಗೆಲೆ ಎಂಬ ಆ ಪದಬಳಕೆಯನ್ನ ಗಮನಿಸಿ. ಒಂದು ಎಲೆಗೆ ಜೀವ ಇರುವುದು ಅದು ಮರಕ್ಕೆ ಅಂಟಿಕೊಂಡಿರುವಾಗ ಮಾತ್ರ ಅಲ್ವಾ? ಕರೆಕ್ಟ್. ಉದುರದ ಮೇಲೆ ಅದಕ್ಕೆ ಜೀವ ಇಲ್ಲ. ಹೌದು, ಒಮ್ಮೆ ಅದು ಒಣಗಿ ಉದುರದ ಮೇಲೆ ಅದಕ್ಕೆ ಸ್ವಂತ ಶಕ್ತಿ ಇರೋದಿಲ್ಲ. ಆ ಗಾಳಿ ಎತ್ತ ಬೀಸಿದರೆ ಅತ್ತ ತೇಲಿ ಹೋಗುತ್ತೆ. ಅದೇ ರೀತಿ ಈ ಶಸ್ತ್ರಾಸ್ತ್ರಗಳು ಮತ್ತು ಆ ಹಳೆಯ ಪುರಾಣಗಳಿಗೆ ಯಾವುದೇ ನೈತಿಕ ಜೀವ ಇಲ್ಲ. ಜನಶಕ್ತಿಯ ಒಗ್ಗಟ್ಟಿನ ಚಂಡಮಾರುತ ಎದ್ದಾಗ ಈ ಹಳೆಯ ಶೋಷಕ ಅಸ್ತ್ರಗಳು ಕೇವಲ ತರಗೆಲೆಗಳಂತೆ ನಿಷ್ಪ್ರಯೋಜಕವಾಗಿ ಕೊಚ್ಚಿಕೊಂಡು ಹೋಗ್ತವೆ. ಎಂಥ ಅದ್ಭುತವಾದ ಉಪಮೆ! ಆ ತರಗೆಲೆಗಳಂತೆ ತೇಲಿ ಹೋದವು. ಇಂಥ ಒಂದು ಚಂಡಮಾರುತ ಅಥವಾ ಒಂದು ಪ್ರವಾಹ ಹಳೆಯ ಕೊಳೆಯನ್ನೆಲ್ಲ ಕೊಚ್ಚಿಕೊಂಡು ಹೋಯಿತು ಅನ್ನೋದಾದ್ರೆ, ಕವಿತೆಯ ಶೀರ್ಷಿಕೆ ಸಾವಿರಾರು ನದಿಗಳು ಅಂತ ಯಾಕಿದೆ ಅನ್ನೋದಕ್ಕೂ ಇಲ್ಲಿಯೇ ನಮಗೂ ಉತ್ತರ ಸಿಗುತ್ತೆ ಅಲ್ವಾ? ಆ ನದಿಗಳೆಲ್ಲ ಸೇರಿ ಕೊನೆಗೇನಾಗ್ತವೆ? ಹೌದು, ಕವಿತೆಯ ಕೊನೆಯ ಸಾಲುಗಳು ಇಡೀ ಬರವಣಿಗೆಯ ಸಾರಾಂಶವನ್ನು ಹಿಡಿದಿಡ್ತವೆ. ಪ್ರತಿಯೊಬ್ಬ ಶೋಷಿತನೂ ಒಂದೊಂದು ಹನಿಯಂತೆ. ಆ ಹನಿಗಳು ಸೇರಿಯಾದ ಪ್ರತಿಯೊಂದು ಸಮುದಾಯವೂ ಒಂದೊಂದು ನದಿಯಂತೆ. ಆ ಸಾವಿರಾರು ನದಿಗಳು ಎದ್ದು ರೊಚ್ಚಿಗೆದ್ದು ಹರಿದು ಬಂದು ಒಟ್ಟಾಗಿ ಸೇರಿದಾಗ ಅದೊಂದು ಹೋರಾಟದ ಸಾಗರವಾಗುತ್ತೆ. ಎಕ್ಸಾಕ್ಟ್ಲಿ. ನದಿಗಳಿಗಿಂತ ಆ ಸಾಗರ ಬಹಳ ಬೃಹತ್ತಾದದ್ದು. ಆ ಹೋರಾಟದ ಸಾಗರದ ಅಲೆಯ ಅಬ್ಬರಕ್ಕೆ ಹಳೆಯ ಕೊಳೆತ ವ್ಯವಸ್ಥೆಗಳೆಲ್ಲವೂ ಕೊಚ್ಚಿಕೊಂಡು ಹೋಗ್ತವೆ. ಖಂಡಿತ. ಪರೀಕ್ಷೆಯಲ್ಲಿ ಆ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಬರೆಯುವಾಗ ವಿದ್ಯಾರ್ಥಿಗಳು ಈ ಕಡೆಯ ಪಾಯಿಂಟನ್ನು ಬಲವಾಗಿ ಮಂಡಿಸಬೇಕು. ಈ ಸಾವಿರಾರು ನದಿಗಳು ಹೋರಾಟದ ಸಾಗರವಾಗುವ ಪರಿಕಲ್ಪನೆಯು ಅಸಮಾನತೆಯ ವಿರುದ್ಧದ ಆ ಶಾಶ್ವತವಾದ ನೈತಿಕ ಗೆಲುವಿನ ಸಂದೇಶವನ್ನು ನೀಡುತ್ತೆ ಅಂತ ಬರೆದು ಮುಕ್ತಾಯಗೊಳಿಸಬೇಕು. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಒಂದು 10 ಅಂಕದ ಉತ್ತರವನ್ನು ಹೇಗೆ ಕಟ್ಟಿಕೊಡಬೇಕು ಎಂಬುದರ ಸಂಕ್ಷಿಪ್ತ ತಂತ್ರವನ್ನು ನಾವಿಲ್ಲಿ ಒಂದ್ಸಲ ಕ್ರೋಢೀಕರಿಸಬಹುದು. ಹೌದು, ಹೇಳಿ. ಮೊದಲಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕೇವಲ ಜನ್ಮದಿನಾಂಕದ ಪಟ್ಟಿಯಲ್ಲ, ಬದಲಾಗಿ ಡಿಎಸ್ಎಸ್ ಹೋರಾಟದ ಹಿನ್ನೆಲೆ ಮತ್ತು ಗ್ರಾಮ ದೇವತೆಗಳು ಸಂಶೋಧನೆಯ ಮೂಲಕ ಅವರು ತಳವರ್ಗಕ್ಕೆ ಕೊಟ್ಟ ಆ ಧ್ವನಿಯ ಪರಿಚಯ. ಕರೆಕ್ಟ್. ಎರಡನೆಯದಾಗಿ ಆ 1979ರ ಬಂಡಾಯ ಸಾಹಿತ್ಯದ ಹಿನ್ನೆಲೆಯಲ್ಲಿ ಕೇವಲ ಸೌಂದರ್ಯೋಪಾಸನೆಯನ್ನು ಬಿಟ್ಟು ಯಜಮಾನ ಸಂಸ್ಕೃತಿಯ ವ್ಯವಸ್ಥಿತ ದಬ್ಬಾಳಿಕೆಯ ವಿರುದ್ಧ ಕವಿತೆ ಹೇಗೆ ತಿರುಗಿ ಬಿದ್ದಿದೆ ಎನ್ನುವ ಆಶಯ. ಅದ್ಭುತ. ಮೂರನೆಯದಾಗಿ ದೃಶ್ಯರೂಪಕಗಳು, ಆ ಬೆಟ್ಟದಂಥ ಅಚಲತೆ, ಕಂಬಳಿಯ ಶ್ರಮಜೀವಿ ಸಂಕೇತ, ದನಿಯಿಲ್ಲದ ಇರುವೆಗಳಿಗೆ ಆ ಸಿಂಹದ ಗರ್ಜನೆ ಬಂದದ್ದು ಮತ್ತು ಆ ಹುತ್ತವಿಟ್ಟು ಬಂದ ನಾಗರಹಾವುಗಳ ಪ್ರವಾಹ. ಹೌದು ಹೌದು. ಮತ್ತು ಕೊನೆಯದಾಗಿ ಯಾವುದೇ ರಕ್ತಪಾತವಿಲ್ಲದೆ ಕೇವಲ ಒಗ್ಗಟ್ಟಿನ ಧನಿಗೆ ಹಳೆಯ ಪುರಾಣ ಮತ್ತು ಶಸ್ತ್ರಗಳು ಒಣಗಿದ ತರಗೇಲಿಯಂತೆ ತೇಲಿಹೋಗಿ ಕೊನೆಗೆ ಸಾವಿರಾರು ನದಿಗಳು ಸೇರಿ ಹೋರಾಟದ ಸಾಗರವಾಗುವ ವಿಜಯದ ಮುಕ್ತಾಯ. ನಿಖರವಾಗಿ ವಿದ್ಯಾರ್ಥಿಗಳು ಈ ಒಂದು ವಿಶ್ಲೇಷಣಾತ್ಮಕ ಚೌಕಟ್ಟಿನಲ್ಲಿ ತಮ್ಮ ಉತ್ತರವನ್ನು ಬರೆದರೆ ಅದು ಕೇವಲ ಪಠ್ಯಪುಸ್ತಕದ ಮೆಕ್ಯಾನಿಕಲ್ ಉತ್ತರದಂತೆ ಖಂಡಿತ ಕಾಣುವುದಿಲ್ಲ. ಖಂಡಿತ ಇಲ್ಲ. ಬದಲಾಗಿ
ಆ ಮೌಲ್ಯಮಾಪಕರಿಗೆ ಕವಿತೆಯ ನೈಜ ಶಕ್ತಿಯನ್ನು ಮತ್ತು ಆ ಕವಿಯ ಆಕ್ರೋಶದ ಹಿಂದಿರುವ ಸಾಮಾಜಿಕ ಕಾಳಜಿಯನ್ನು ವಿದ್ಯಾರ್ಥಿ ಸಂಪೂರ್ಣವಾಗಿ ಗ್ರಹಿಸಿದ್ದಾನೆ ಎನ್ನುವುದೇ ಸ್ಪಷ್ಟವಾಗುತ್ತೆ. ನಿಜ. ಈ ಕವಿತೆಯ ಅಧ್ಯಯನವು ಕೇವಲ ಪರೀಕ್ಷೆಗಷ್ಟೇ ಅಲ್ಲ, ನಮ್ಮ ಸುತ್ತಲಿನ ಸಮಾಜವನ್ನು ನಾವು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಅಕ್ಷರಶಃ ಸತ್ಯ. ಸಾಹಿತ್ಯ ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಿಲ್ಲ. ನಿಜ. ಈ ಆಳವಾದ ವಿಶ್ಲೇಷಣೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ಮತ್ತು ಆ ಮೂಲಕ ಸಾಹಿತ್ಯದ ನಿಜವಾದ ಆಳವನ್ನು ಅರಿಯಲು ಎಲ್ಲರಿಗೂ ಸಹಕಾರಿಯಾಗಿದೆ ಅಂತ ನಾನು ನಂಬಿದ್ದೇನೆ. ಖಂಡಿತ. ಆದರೆ ಈ ಸಂವಾದವನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ವಿಚಾರವನ್ನು ಯೋಚಿಸಲು ಬಿಡೋಣ. ಹೇಳಿ. ಈ ಕವಿತೆಯಲ್ಲಿ ಸಾವಿರಾರು ನದಿಗಳು ಸೇರಿ ಹೋರಾಟದ ಸಾಗರವಾಯಿತು ಮತ್ತು ಆ ಸಾಗರದ ಅಬ್ಬರ ಹಳೆಯ ಅಸಮಾನತೆಯ ವ್ಯವಸ್ಥೆಗಳನ್ನು ಒಣಗಿದ ತರಗಲೆಗಳಂತೆ ಕೊಚ್ಚಿಕೊಂಡು ಹೋಯ್ತು ಅಂತ ಕವಿ ಹೇಳ್ತಾರೆ. ಹೌದು. ಆದ್ರೆ ಆ ಹಳೆಯ ಕೊಳೆತ ವ್ಯವಸ್ಥೆಯೆಲ್ಲ ಕೊಚ್ಚಿ ಹೋದ ಮೇಲೆ ಆ ಸಾಗರವು ಪ್ರಶಾಂತವಾದಾಗ ಅಲ್ಲಿ ನಿರ್ಮಾಣವಾಗುವ ಆ ಹೊಸ ಸಮಾಜ ಹೇಗಿರಬಹುದು? ಬಹಳ ಆಳವಾದ ಪ್ರಶ್ನೆ ಇದು. ಹೌದು. ಯಾವುದೇ ಅಸಮಾನತೆ ಇಲ್ಲದ ಮನುಷ್ಯರನ್ನು ಕೇವಲ ಮನುಷ್ಯರಂತೆ ಕಾಣುವ ಆ ಹೊಸ ಜಗತ್ತಿನ ಸ್ವರೂಪ ಹೇಗಿರಬಹುದು ಎಂಬ ಆಲೋಚನೆಯೇ ಬಹಳ ಕುತೂಹಲಕಾರಿಯಾಗಿದೆ ಅಲ್ವಾ? ಖಂಡಿತವಾಗಿಯೂ. ಆ ಪ್ರಶಾಂತ ಸಮಾನತೆಯ ಹೊಸ ನೆಲದ ಬಗ್ಗೆ ಆಲೋಚಿಸುತ್ತಾ ಭವಿಷ್ಯದ ಸಾಹಿತ್ಯಿಕ ಅಧ್ಯಯನಗಳಿಗೆ ಶುಭ ಹಾರೈಸುತ್ತಾ ಇಂದಿನ ಈ ವಿಶ್ಲೇಷಣಾ ಸಂವಾದವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ವಂದನೆಗಳು. ಎಲ್ಲರಿಗೂ ವಂದನೆಗಳು. ಶುಭವಾಗಲಿ.